ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಭಾನುವಾರದ ಬೆಳ್ಳಂ ಬೆಳಿಗ್ಗೆಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತೊಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಮೈಸೂರು ಟು ತುಮಕೂರು ಹತ್ರ ಇರುವ ಶ್ರೀ ಮುತ್ತಿನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ? ಲಾಸ್ಟ್ ಟೈಮ್ ನಿಮಗೆ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶ್ರೀ ಚಂದಗೋನಹಳ್ಳಿಯಮ್ಮ ದೇವಸ್ಥಾನದ ಬಗ್ಗೆ, ಅದೇ ಹಂದಿ ಮರಿಬೇಕಾ ಅಂತ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲೂ ಕರ್ಕೊಂಡು ಹೋಗಿದ್ದಲ್ಲ, ಅದೇ ಪೇರೆಂಟ್ಸ್ ಇವತ್ತು ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನನಗೆ ಅತಿ ಹೆಚ್ಚು ವ್ಯೂಸ್ ನೋಡಿರೋಂಥದ್ದು ವಿಡಿಯೋ ಅಂದರೆ ಅದು ಚಂದಗೋನಹಳ್ಳಿಯಮ್ಮ ದೇವಸ್ಥಾನದ ಬಗ್ಗೆ. ಸೊ ಇವತ್ತು ಕೂಡ ನಾನು ನಿಮಗೊಂದು ಒಳ್ಳೆಯ ವಿಶೇಷತೆಗಳನ್ನು, ದೇವಸ್ಥಾನದ ವೈಶಿಷ್ಟ್ಯಗಳನ್ನು ಹಾಗೂ ಪ್ರಯಾಣದ ಎಂಟರ್ಟೈನ್ಮೆಂಟ್ಗಳನ್ನ, ಅಂದರೆ ಫನ್ನಿ ಥಿಂಗ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ಓಕೆ, ಈಗ ಇವತ್ತಿನ ಪ್ರಯಾಣನ ಶುರು ಮಾಡೋಣ. ಹಾಗಾದರೆ let's go start. Are you ready? Now your attention please, my dear viewers. We left our station at 7 a.m. but don't miss it saying happy journey. Let's go. ನೀವು ಹೆಂಗೆ ಎಡಿಟ್ ಮಾಡ್ತೀರಾ? ಎಡಿಟ್ ಹೆಂಗೆ ಮಾಡ್ತೀರಾ? ಎಡಿಟಾ? ನೆನೆ ಒಂದು ಡ್ಯಾಂಗ್ ಆಡಿದ್ರಲ್ಲ, ನೋಡಿದೆ. ನೋಡಿದ್ಯಾ? ಸ್ನೇಹಿತರೆ, ನಾವು ಮೈಸೂರಿಂದ ಹೊರಟು ಶ್ರೀರಂಗಪಟ್ಟಣ ಮಾರ್ಗವಾಗಿ ಪಾಂಡವಪುರ, ಅಲ್ಲಿಂದ ನಾಗಮಂಗಲ, ಅಲ್ಲಿಂದ ಬೆಳ್ಳೂರು ಕ್ರಾಸ್ ದಾಟಿದ್ರೆ ಚುಂಚನಗಿರಿ. ಆಲ್ಮೋಸ್ಟ್ ಚುಂಚನಗಿರಿ ಮಂಡ್ಯ ಡಿಸ್ಟಿಕ್ ಬಾರ್ಡರ್ ಆಗಿರುತ್ತೆ. ಅಲ್ಲಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿ ಜೋಡನಗಟ್ಟೆ ಅಂತ ಸಿಗುತ್ತೆ. ಅಷ್ಟೊತ್ತಿಗೆ 9 ಕಾಲಾಗಿತ್ತು ನಾನು ಅಲ್ಲಿ ಹೋದಾಗ. ಸರಿ, 110 ಕಿಲೋಮೀಟ್ರ್ ಪ್ರಯಾಣನ ಒಂದು 2.25 ಗಂಟೆ ಟೈಮಲ್ಲಿ ಮುಗಿಸಿದ್ದೆ. 2 ಗಂಟೆ ಅಂದ್ಕೊಳ್ಳಿ, ಹೆಚ್ಚು ಕಡಿಮೆ ನಾನು ಈ ಪ್ರಯಾಣನ ಮುಗಿಸಿದ್ದೆ. ಸೊ ಜೋಡನಗಟ್ಟೆಯಲ್ಲಿ ಯಾಕೆ ನಿಲ್ಲಿಸ್ತೆ ಗೊತ್ತಾ? ಅಲ್ಲಿ ಲಾಸ್ಟ್ ಟೈಮ್ ಹೋದಾಗಲೂ ಪ್ರತಿ ಭಾನುವಾರ ದನಗಳ ಸಂತೆ ನಡೆಯುತ್ತೆ. ಆ ದನಗಳ ಸಂತೆಯಲ್ಲಿ ದನಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಕಣ್ರಿ. ನೋಡಿ, ಅಲ್ಲಿ ನಿಲ್ಲಿಸ್ತೀನಿ. ಈಗ ನೋಡಿ, ನಿಮ್ಗೊಂದು ಬೋರ್ಡ್ ತೋರಿಸ್ತಾ ಇದ್ದೀನಲ್ಲ, ಇದೇ ಜೋಳಗಟ್ಟೆ ಮಾಯಸಂದ್ರ ಹೋಬಳಿ, ತುರುವೇಕೆರೆ ತಾಲೂಕು. ಇದು ಬಂದು ತುಮಕೂರು ಜಿಲ್ಲೆಗೆ ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ಬಸ್ ಕೂಡ ಸ್ಟಾಪ್ ಕೊಡ್ತಾರೆ. ಬನ್ನಿ ಹಾಗಾದರೆ ನೋಡೋಣ. ನೋಡಿ ಎಷ್ಟು ಸುಂದರವಾಗಿದೆ ದನಗಳು. ವಾವ್, ಸೋ ನೈಸ್. ಹಸುಗಳು ನೋಡೋದಕ್ಕೆ ಚೆಂದ ಕಣ್ರಿ. ಇದು ಬಂದು ಆದಿಚುಂಚನಗಿರಿ ಹತ್ರ ಸ್ವಲ್ಪ ಮುಂದೆ ಬಂದರೆ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ದೇವಸ್ಥಾನದಿಂದ. ಸಖತ್ತಾಗಿದೆ. ನಾವು ಮೈಸೂರನ್ನ 7 ಗಂಟೆಗೆ ಬಿಟ್ವು. ಈಗ ನೋಡಿ 9 ಗಂಟೆಗೆಲ್ಲ ಇಲ್ಲಿ ಬಂದಿದ್ದೀವಿ. 100 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ದನದ ಜಾತ್ರೆ. ಬಿಸಿಲಿಗೆ ನನಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಸೋ ನೈಸ್. ನೋಡಿ ಮಕ್ಕಳುಗಳು, ಹಸುಗಳು ಎಷ್ಟು ಚೆನ್ನಾಗಿದೆ. 2 ಕಣ್ಣು ಸಾಲದು ನೋಡೋದಕ್ಕೆ. ಸೋ ನೈಸ್. ರೇಜು ಅಂದರೆ ಉಳುಮೆಯಾಗಿ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಲ್ವಾ ಈಗ? ರೈತರು ಇದರಲ್ಲೆಲ್ಲ ಹೊಲ ಉಳ್ತಾರೆ. ಹೌದಾ? ಹಸುಗಳಿಲ್ಲ ಕಡೆ ಎಲ್ಲ ಬರೀ ದನಗಳ ಜಾತ್ರೆ ಮಾತ್ರ. ದನಗಳ ಜಾತ್ರೆ ಉಳುಮೆ ಮಾಡೋಕ್ಕೆ ಸೋಕೆ ಕಟ್ಟೋದು. ಈಗ ಅವ್ರ ಮನೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಎಲ್ಲ ದನಗಳೆಲ್ಲ ನೋಡಿದ್ದೀವಿ. ಈಗ ಮತ್ತೆ ಇಲ್ಲಿಂದ ಪ್ರಯಾಣ ಶುರು ಮಾಡ್ತಾ ಇದ್ದೀವಿ. ಅಲ್ಲಿಂದ ನೇರವಾಗಿ ನಾವು ಮಾಯಸಂದ್ರ ಹತ್ರ ಬಂದು ಸ್ಟಾಪ್ ಮಾಡಿದೆವು. ಇದು ಯಾರ ಊರು ಗೊತ್ತಾ? ಐತಿಲಿಕ್ಕೆಲ್ಲ ಕಡೆ ಜುಮ್ಮ ಅಣ್ಣ, ನಮ್ಮೂರು ತುರುವೇಕೆರೆ ಹತ್ರ ಜಡೆ ಮಾಯಸಂದ್ರ. ಜಗ್ಗೇಶಣ್ಣನ ಡೈಲಾಗ್. ಜಗ್ಗೇಶಣ್ಣನ ಊರಿಗೆ ಬಂದಿದ್ದೀವಿ. ನೋಡಿ, ಅಲ್ಲೇ ಸ್ವಲ್ಪ ಪೂಜೆ ಸಾಮಾನುಗಳ ತಗೊಂಡ್ವು. ಅಲ್ಲಿಂದ ಇನ್ನೊಂದು 15 ಕಿಲೋಮೀಟ್ರು. ನೋಡಿ ಸ್ನೇಹಿತರೆ, ಇದೇ ಕಾಮನಹಳ್ಳಿ ಶ್ರೀ ಮುನಿಯಮ್ಮನ ದೇವಸ್ಥಾನ, ತುರುವೇಕೆರೆ ತಾಲೂಕು, ಮಾಯಸಂದ್ರ ಹೋಬಳಿ. ಸ್ನೇಹಿತರೆ, ನಾನೀಗ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕಾಮನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀ ಮುತ್ತಿನಮ್ಮ ದೇವಾಲಯ ಅಂತ. ಇದು ಅವ್ರ ಮನೆ ದೇವರು, ನಮ್ಮ ಫ್ರೆಂಡ್ ಮನೀಶ್ ಮನನ್ ಅವ್ರ ಮನೆ ದೇವರು. ಸೊ ಇದು
ಹೆಚ್ಚು ಕಡಿಮೆ ನಾವು ಒಂದು 120 ಕಿಲೋಮೀಟ್ರ್ ಪ್ರಯಾಣ ಬೆಳೆಸಿದ್ದೀನಿ. ಈಗ ಬೆಳಗ್ಗೆ 7 ಗಂಟೆ ಮೈಸೂರು ಬಿಟ್ಟಿದ್ದೀನಿ. ಒಂದು 10 ಗಂಟೆಗೆಲ್ಲ ಬಂದು ಇಲ್ಲಿ ರೀಚ್ ಆಗಿದ್ದೀವಿ. ಅಲ್ಲಿ ಮಾಯಾಸಂದ್ರದಲ್ಲಿ ಹೂವೆಲ್ಲ ತಗೊಂಡು. ಸೊ ವಾತಾವರಣ ತುಂಬ ಚೆನ್ನಾಗಿದೆ, ತಾಯಿ ಸನ್ನಿಧಿ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿನ ವೈಶಿಷ್ಟ್ಯಗಳ ಬಗ್ಗೆ ನಿಮಗೆ ನನ್ನ ವಿಡಿಯೋ ಎಲ್ಲ ಎಡಿಟ್ ಮಾಡಿ ತಿಳಿಸ್ತೇನೆ. ನೋಡಿ, ಈಗ ನಿಮಗೊಂದು ಅಲ್ಲೊಂದು ಚೇಳುದು ಒಂದು ಮೂರ್ತಿ ಇದೆ. ಆ ಚೇಳು ಯಾಕೆ ಹಾಕಿದ್ದಾರೆ ಇಲ್ಲಿ ಅನ್ನೋದು ತುಂಬ ನಿಗೂಢ, ಅದನ್ನು ನಿಮ್ಗೆ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ. ಶ್ರೀ ಮುತ್ತಿನಮ್ಮ ದೇವಾಲಯ ಕಾಮನಹಳ್ಳಿ ಅಂತ. ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ದೇವಸ್ಥಾನ ಸುತ್ತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಕಾಲಭೈರವನ ದೇವಸ್ಥಾನ ಇದು. ಅಲ್ಲಿಂದ ಹಾಗೆ ಬಂದರೆ ನೇರವಾಗಿ ನೋಡಿ ಆಂಜನೇಯ, ಮಾರುತಿರಾಯ, ಬಜರಂಗಿ, ಬಾಹುಬಲಿ, ಮುತ್ತತ್ತಿರಾಯ, ಶ್ರೀ ಪಂಚಮುಖಿ ಆಂಜನೇಯ ಇಲ್ಲಿದ್ದಾರೆ ನೋಡಿ. ಇದು ದೇವಸ್ಥಾನದ ಹಿಂಭಾಗದ ಚಿತ್ರಣ. ನಾವೀಗ ದೇವಸ್ಥಾನದ ಒಳಾಂಗಣವನ್ನು ಪ್ರವೇಶ ಮಾಡಿದ್ದೀವಿ. ಅಲ್ಲೇ ಇದ್ದ ಪುರೋಹಿತರು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಅವ್ರನ್ನ ಗುಡ್ಡಪ್ಪವರು ಅಂತ ಕರಿತೀವಿ. ಆ ಗುಡ್ಡಪ್ಪನವರು ನಾವು ತಂದಿದ್ದ ಮಡಿಲಕ್ಕಿ, ಸೀರೆಯನ್ನು ತಾಯಿಗೆ ಅರ್ಪಿಸ್ತಾರೆ. ಈ ತಾಯಿ ಊರಿನ ಗ್ರಾಮ ದೇವತೆ ಕೂಡ ಅಂತ ಗುಡ್ಡಪ್ಪನವರು ನಮಗೆ ತಿಳಿಸಿದ್ರು. ಆದರೆ ನಮ್ಮ ಮನೀಶ್ ಮನನ್ ಪೇರೆಂಟ್ಸ್ ಮೈಸೂರಿನಲ್ಲಿ ವಾಸವಾಗಿದ್ದರೂ ಕೂಡ ಅವರು ಮೂಲತಃ ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಗ್ರಾಮದವರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗಣಂಗೂರು ಕುಟುಂಬದವರಿಗೆ ಈ ಮುತ್ತಿನಮ್ಮ ತಾಯಿನೇ ಮನೆದೇವರು ಕೂಡ ಆಗಿದ್ದಾಳೆ. ಅದೇಗೆ ಸಾಧ್ಯ ಅಂತೀರಾ? ಹಾಗಾದರೆ ಗಣಂಗೂರಿಗೂ ಕಾಮನಹಳ್ಳಿಗೂ ಹೇಗೆ ಲಿಕ್ಕು ಅಂತ ಕೇಳ್ತೀವಿ. ಅಲ್ಲೇ ಇದೆ ಟ್ವಿಸ್ಟ್, ರೋಚಕತೆ. ನೋಡಿ, ಈ ಕಾಮನಹಳ್ಳಿಯಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿ ಚುಂಚನಗಿರಿ ಭೈರವೇಶ್ವರ ಇದ್ದಾರೆ. ಅವರು ಬಂದು ಇವರ ಮನೆಯ ಗಂಡು ದೇವರು. ಇನ್ನು ಈ ಮುತ್ತಿನಮ್ಮ ಬಂದು ಹೆಣ್ಣು ದೇವರು. ಇದು ತುಮಕೂರು ಡಿಸ್ಟಿಕ್ ಸೇರಿಕೊಳ್ಳುತ್ತೆ. ವಾವ್, ನೋಡಿ, ಹೆಣ್ಣು ದೇವರು ಬಂದು ತುಮಕೂರು ಡಿಸ್ಟಿಕ್ಕು, ಗಂಡು ದೇವರು ಬಂದು ಮಂಡ್ಯ ಡಿಸ್ಟಿಕ್ಕು. ಹಾಗಾದರೆ ಇಷ್ಟು ದೂರ ಇರೋ ಈ ದೇವರುಗಳು ಶ್ರೀರಂಗಪಟ್ಟಣ ಹತ್ರ ಇರೋ ಗಣಂಗೂರು ಕುಟುಂಬದವರಿಗೆ ಹೇಗೆ ಮನೆ ದೇವರಾಯಿತು? ಬನ್ನಿ, ಅದಕ್ಕೆಲ್ಲ ಉತ್ತರ ನಾನು ಹೇಳ್ತೀನಿ. ಅದೇನೆಂದರೆ, ನಾವು ಬೆಳ್ಳೂರು ಕ್ರಾಸ್ ದಾಟಿ ಮೈಸೂರು ರೋಡ್ಗೆ ಎಂಟ್ರಿ ಆಗ್ತೀವಲ್ಲ, ಆ ಮೈಸೂರು ರೋಡಲ್ಲಿ ಚುಂಚನಗಿರಿಗೆ ಹತ್ತಿರದಲ್ಲೇ ಒಡೆಯರಪುರ ಅಂತ ಒಂದು ಗ್ರಾಮ ಇದೆ. ಆ ಒಡೆಯರಪುರ ಗ್ರಾಮನೇ ಮೂಲತಃ ಇವರ ಮುತ್ತಾತಂದಿರು ಇದ್ದಂಥ ಗ್ರಾಮ. ಸೊ ಹಲವಾರು ಕಾರಣಗಳಿಂದ ಅವರು ಆ ಊರನ್ನ ತೊರೆದು ಈ ನಮ್ಮ ಗಣಗೂರು ಗ್ರಾಮಕ್ಕೆ ಬಂದು ಸೆಟ್ಲ್ ಆಗಿರ್ತಾರೆ. ಸೊ ಈ ಕಾರಣದಿಂದ ಅವರಿಗೆ ಇಷ್ಟು ದೂರ ಇರುವಂಥ ದೇವರುಗಳು ಮನೆ ದೇವರಾಗಿ ಮಾರ್ಪಾಡಾಯಿತು. ಸೊ ಇದೇ ರೀತಿ ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಮನೆ ದೇವರು ಯಾವುದ್ಯಾವುದೋ ದೂರ ಇರುತ್ತೆ, ಹೌದಲ್ವಾ? ನಮಗೂ ಅದೇ ಥರ ಇದೆ ಅಲ್ವಾ? ಯಾಕೆ ಹೀಗಾಗುತ್ತೆ? ಯಾಕೆ ನಮ್ಮ ಮನೆ ದೇವರುಗಳೆಲ್ಲ ದೂರ ಇರ್ತವೆ ಅಂದರೆ ಸ್ನೇಹಿತರೆ, ಅದಕ್ಕೆ ವಿಷ್ಣುವರ್ಧನ್ ಸರ್ ಹೇಳಿದ್ದಾರೆ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ, ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ, ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಹೌದಲ್ವಾ? ನಿಮ್ಗಾಗಲೇ ನಾನು ಹೇಳಿದ್ದೆ, ಇಲ್ಲಿ ಚೇಳಿನ ಮೂರ್ತಿ ಬಗ್ಗೆ ಒಂದು ರಹಸ್ಯ ಇದೆ ಅಂತ. ಏನು ಆ ರಹಸ್ಯ ಅಂತಂದರೆ, ಈ ಕುಟುಂಬದವರು ಅಂದರೆ ಈ ಕುಲದೇವತೆಯ ಒಕ್ಕಲು ಯಾರಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ತಲೆಗೆ ಕೈ ಎಣ್ಣೆ ಹಾಕ್ಕೊಂಡು ಮನೆ ಒಳಗೆ ಹೋಗಬಾರ್ದಂತೆ.
ಜೊತೆಗೆ ಮನೆಗಳಲ್ಲಿ ಕೊಳಕುತನವನ್ನು ಮಾಡಬಾರ್ದು. ಹಾಗೊಂದು ವೇಳೆ ಆ ಥರ ಮಾಡಿದ್ರೆ ಚೇಳು ಕಾಣಿಸ್ಕೊಳುತ್ತೆ ಅನ್ನೋದು ಇವ್ರದ್ದು ಬಲವಾದ ನಂಬಿಕೆ. ನಮ್ಮ ಹಿಂದೂ ಧರ್ಮ ನಿಂತಿರೋದೇ ನಂಬಿಕೆ ಮೇಲೆ ಅಲ್ವಾ ಸ್ನೇಹಿತರೆ, ಈ ಮುತ್ತಿನಮ್ಮ ಎಷ್ಟು ಪವರ್ಫುಲ್ ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಅದೇ ಗ್ರಾಮದ ಒಬ್ಬರು ಸೋದರಿ ಬಂದಿದ್ದರು. ಅವರು ಗುಡ್ಡಪ್ಪನ ಹತ್ರ ತಮ್ಮ ಕಷ್ಟನ ಹೇಳ್ಕೊತಾರೆ. ಅದಕ್ಕೆ ಅವರು ಗುಡ್ಡಪ್ಪನವ್ರು ನೇರವಾಗಿ ದೇವ್ರ ಹತ್ರ ಮಾತಾಡ್ತಾರೆ. ತಾಯಿ ನೋಡು ಕಷ್ಟ ಅಂತ ಕೇಳ್ಕೊಂಡು ಬಂದಿದ್ದಾರೆ, ಅವ್ರ ಕಷ್ಟ ಪರಿಹಾರ ಆಗುತ್ತೆ ಅನ್ನಂಗಿದ್ರೆ ಬಲಭಾಗದಲ್ಲಿ ವರ ಕೊಡು, ಇಲ್ಲಾಂದರೆ ಎಡಭಾಗದಲ್ಲಿ ನೀನು ಹೂ ಪ್ರಸಾದ ಕೊಟ್ಬಿಡು, ಆಗುತ್ತೆ ಆಗಲ್ವೋ ಬೇಗ ಹೇಳು ಅಂತ ನೇರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಅದು ಆನ್ ದಿ ಸ್ಪಾಟ್ ದೇವ್ರ ಹತ್ರ ನಾನು ರೆಕಾರ್ಡ್ ಮಾಡಿದ್ದೀನಿ ನೋಡಿ, ವರ ಕೊಡುತ್ತೆ. ಅದನ್ನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ ನೋಡಿ. ಇವತ್ತಿನ ಈ ಒಂದು ಪಾರ್ಟ್ 1 ನಿಮ್ಗೆ ಇಷ್ಟ ಆದರೆ ನನಗೊಂದು ಕಾಮೆಂಟ್ ಮಾಡಿ, ಎಸ್ ನಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಮುಂದುವರಿಸಿ ಅಂತೇಳಿ. ಪಾರ್ಟ್ 2 ಕೂಡ ಎಡಿಟ್ ಮಾಡ್ತೀನಿ. ತುಂಬ ಕಷ್ಟ, ಅದು ದೊಡ್ಡ ವೀಡಿಯೋ. ಈಗ ಇದೇ 10 ಮಿನಿಟ್ಸ್ ಆಗಿಬಿಟ್ಟಿದೆ, ಇನ್ನು ಅದೊಂದು 10 ಮಿನಿಟ್ಸ್ ಒಳಗಡೆನೇ ಇರುತ್ತೆ ಅದು ಕೂಡ. ಸೊ ಅದಕ್ಕೆ ನಾನು ಜಾಸ್ತಿ ಪಾರ್ಟ್ 2 ಈಗ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ನೀವು ಹೇಗೆ ಇದು ಚೆನ್ನಾಗಿದೆ ಅನಿಸಿದ್ರೆ ಖಂಡಿತ ನಾನು ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಟ್ ಡೋಂಟ್ ಮಿಸ್ ದ ಸಬ್ಸ್ಕ್ರಿಪ್ಷನ್, following and likes.